ನಮಸ್ತೆಸ್ತು ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ದಗಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಪ್ರಥಮದಲ್ಲಿ ಜಗದಾದಿ ಜಗದ್ಗುರು ಪಂಚ ಆಚಾರ್ಯನ ಬಸವಾದಿ ಶಿವಶರಣರನ್ನ ಯಡಿಯೂರು ಸಿದ್ಧಲಿಂಗೇಶ್ವರನ ಹೃದಯದಲ್ಲಿ ಸ್ಥಾಪಿಸಿಕೊಳ್ತಾ, ನನ್ನ ವಿದ್ಯಾಗುರುಗಳಾಗಿರ್ತಕ್ಕಂಥ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಕವಲೇದುರ್ಗ ಭುವನಗಿರಿ ಸಂಸ್ಥಾನ ಮಠದ ಶಟಸ್ಥಲ ಬ್ರಹ್ಮಿ ಮರಳಸಿದ್ಧ ಶಿವಾಚಾರ್ಯ ಚರಣ ಕಮಲಕ್ಕೂ ಗುರುಗುಂಟ ಅಂಬರೀಷ್ ಲಿಂಗಕ್ಕೆ ಸಹ ಅಣೆಮಣಿದು ಈ ವಾರದ ವಾರಭೂಷನ್ನು ಪ್ರಾಣಿಸ್ತಾ ಇದ್ದೇನೆ. ಮೇಷರಾಶಿಯವರಿಗೆ ಉತ್ತಮವಾಗಿರ್ತಕ್ಕಂಥದ್ದು ಈ ವಾರ. ನೀವು ಕುಡಿಟ್ಟಿರ್ತಕ್ಕಂಥ ಹಣದಿಂದ ಏನಾದರೂ ಹೊಸ ಕಾರ್ಯಗಳನ್ನು ಮಾಡೋದಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದು. ಆಸ್ತಿ ಖರೀದಿ ಸಂಭವ ಸಹ ಈ ವಾರ ಉಂಟು. ನಿಮ್ಮ ಸಂಗಾತಿಯ ಸಹಾಯ ಸಹಕಾರದಿಂದ ಪ್ರೀತಿ ಪ್ರೇಮದಲ್ಲಿ ಸಫಲತೆ ಕಾಣುವಂಥ ನೀವು ಯಶಸ್ವಿನ ಹಾದಿಯನ್ನು ತುಳಿಯುವಂಥವ್ರಾಗ್ತೀರಿ. ನಿಮ್ಮ ಸಹಕಾರಿ ಸಂಘಗಳಲ್ಲಿ ಅಥವಾ ಬ್ಯಾಂಕ್ಗಳಲ್ಲಿ ಕೂಡಿಟ್ಟಿರ್ತಕ್ಕಂಥ ಹಣ ನಿಮ್ಮ ಮನೆಯಲ್ಲಿ ಶುಭ ಮಂಗಳ ಕಾರ್ಯಗಳಿಗೆ ಬಳಕೆ ಆಗುವಂಥದ್ದಾಗ್ತದೆ. ನಿಮ್ಮ ಮಕ್ಕಳ ಶ್ರೇಯಾಭಿವೃದ್ಧಿ ವಿಶೇಷವಾಗಿ ಈ ವಾರದಲ್ಲಿ ಹೆಚ್ಚು ಆಗುವಂಥ ಸಾಧ್ಯತೆ ಇರ್ತದೆ. ಇನ್ನು ಮನೆಯಲ್ಲಿ ಶುಭ ಮಂಗಳ ಕಾರ್ಯಕ್ರಮಗಳಿಗೆ ಅತಿಥಿಗಳ ಆಗಮನದಿಂದ ಕುಟುಂಬದಲ್ಲಿ ಸಂತೋಷದಾಯಕವಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಆಗ್ತಕ್ಕಂಥ ಸಾಧ್ಯತೆ ಈ ವಾರ ಜಾಸ್ತಿ. ಮಂಗಳವಾರ ಗುರುವಾರಗಳು ಉತ್ತಮವಾಗಿರ್ತಕ್ಕಂಥ ದಿನಗಳು. ವೃಷಭ ರಾಶಿಯವರಿಗೆ ಸಾಧಾರಣವಾಗಿರ್ತಕ್ಕಂಥದ್ದು. ಅಗತ್ಯಕ್ಕಿಂತ ಖರ್ಚು ಹೆಚ್ಚಾಗುವಂಥದ್ದಾಗ್ತದೆ. ಮನಸ್ಸು ಬಹಳಷ್ಟು ಚಂಚಲತೆಯಿಂದ ಕೂಡಿರುವಂಥದ್ದಾಗ್ತದೆ. ವಿಶೇಷವಾಗಿ ಮನಸ್ಸು ಧೂಮಪಾನ ಅಥವಾ ಮದ್ಯಪಾನದ ಕಡೆ ಕರ್ಕೊಂಡು ಹೋಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರ್ತದೆ. ಇನ್ನು ಹಣಕಾಸಿನ ವಿಚಾರ ಕೊರತೆ ಉಂಟಾಗ್ತದೆ. ಅಧರ್ಮದ ಕೆಲಸ ಮಾಡಿ ಸಿಗಾಕೊಳ್ಳುವಂಥ ಪರಿಸ್ಥಿತಿ ಬಹಳಷ್ಟು ಇರ್ತಕ್ಕಂಥದ್ದು. ಅಂಥದ್ದೇ ಪರಿಸ್ಥಿತಿ ಬಂದರೂ ಎಚ್ಚರ ವಹಿಸಿ ಕೆಲಸ ಮಾಡುವಂಥದ್ದು ಮರಿಬೇಡಿ. ಮಾತಿನಲ್ಲಿ ನಯ ವಿನಯ ಇದ್ದಷ್ಟು ಒಳ್ಳೆಯದು. ಕೆಲಸದಲ್ಲಿ ಪ್ರಜ್ಞೆ ಇರಲಿ. ಮಾಡಿರ್ತಕ್ಕಂಥ ಉಪಕಾರದ ಸ್ಮರಣೆಯನ್ನು ಮರೆಯದೇ ಇದ್ದರೆ ಅಂದರೆ ಒಳ್ಳೆಯದು. ಇಲ್ಲಾಂದರೆ ಮಾನಸಿಕವಾಗಿ ಕುಗ್ಗುವಿಕೆ ಉಂಟಾಗುವಂಥದ್ದಾಗ್ತದೆ. ಯಾರನ್ನು ನಂಬಬೇಕೋ ಯಾರನ್ನು ಬಿಡಬೇಕೋ ಗೊತ್ತಾಗದೆ ಒದ್ದಾಡ್ತಕ್ಕಂಥ ಪರಿಸ್ಥಿತಿ ಹೆಚ್ಚು ಈ ವಾರ ನಿರ್ಮಾಣ ಆಗ್ತಕ್ಕಂಥ ಸಾಧ್ಯತೆ ಇರ್ತದೆ. ಬುಧವಾರ ಶುಕ್ರವಾರಗಳು ಉತ್ತಮವಾಗಿರ್ತಕ್ಕಂಥ ದಿನಗಳು. ಹಾಲಿನಲ್ಲಿ ಕೇಸರಿ ಹಾಕಿ ಕುಲದೇವರಿಗೆ ನೈವೇದ್ಯ ಮಾಡಿದರೆ ಅಂದರೆ ಬರುವಂಥ ಸಮಸ್ಯೆ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ. ಮಿಥುನ ರಾಶಿಯವರಿಗೆ ಉತ್ತಮವಾಗಿರ್ತಕ್ಕಂಥದ್ದು. ಬಂಧು ಬಾಂಧವರ ಆಗಮನದಿಂದ ಕುಟುಂಬದಲ್ಲಿ ಹೆಚ್ಚು ಸಂತೋಷ ಉಂಟಾಗುವಂಥದ್ದಾಗ್ತದೆ. ನಿಮ್ಮ ಪ್ರಯಾಣ ಉತ್ತಮವಾಗಿರ್ತಕ್ಕಂಥದ್ದು. ಆ ಪ್ರಯಾಣದಿಂದ ಹೆಚ್ಚು ಪ್ರಗತಿ ಸಹ ಸಾಧಿಸುವಂಥವರಾಗ್ತಾರೆ. ಯಶಸ್ವಿನ ಹಾದಿಯಲ್ಲಿ ಸಾಗುವಂಥ ನಿಮಗೆ ಹೆಚ್ಚಿತವಾಗಿರ್ತಕ್ಕಂಥ ಸರ್ಕಾರಿ ನೌಕರಿ ಸಿಗುವಂಥದ್ದಾಗ್ತದೆ. ಭೂ ವ್ಯಾಪಾರಸ್ಥರಿಗೆ, ಹೋಲ್ಸೇಲ್ ವ್ಯಾಪಾರಸ್ಥರಿಗೆ ಹೆಚ್ಚು ಲಾಭ ಉಂಟಾಗುವಂಥದ್ದಾಗ್ತದೆ. ಯುವಕ ಯುವತಿಯರಿಗೆ ಹೆಚ್ಚು ಶುಭ ಫಲಗಳು ಪ್ರಾಪ್ತಿಯಾಗುವಂಥದ್ದಾಗ್ತದೆ. ಇನ್ನು ಕವಿಗಳಿಗೆ, ಸಾಹಿತಿಗಳಿಗೆ, ವಕೀಲರಿಗೆ, ಗಣಿತಶಾಸ್ತ್ರಜ್ಞರಿಗೆ ಹೆಚ್ಚು ಶುಭ ಫಲಗಳು ಪ್ರಾಪ್ತಿಯಾಗುವಂಥದ್ದಾಗ್ತದೆ. ಬುಧವಾರ ಶುಕ್ರವಾರ ಭಾನುವಾರಗಳು ಉತ್ತಮವಾಗಿರ್ತಕ್ಕಂಥ ದಿನಗಳು. ಕರ್ಕಾಟಕ ರಾಶಿಯವರಿಗೆ ಸಾಧಾರಣವಾಗಿರ್ತಕ್ಕಂಥದ್ದು. ಯಾರನ್ನು ಎದುರಾಕೊಂಡು ಈ ವಾರ ಮಾರ್ಕೆಟಿಂಗ್ ವ್ಯವಹಾರವನ್ನು ಮಾಡೋಕ್ಕೆ ಹೋಗಬೇಡಿ. ವ್ಯಾಪಾರ ವ್ಯವಹಾರದಲ್ಲಿ ಕಾಂಪಿಟೇಷನ್ ಎಷ್ಟೇ ಇದ್ದರೂ ಸಹ ನಿಮ್ಮ ವ್ಯಾಪಾರ ಏನೈತೆ ಅಷ್ಟು ಮಾಡ್ಕೊಂಡಿರ್ತಕ್ಕಂಥದ್ದು ಒಳ್ಳೆಯದು. ಅವ್ರಿಗೆ ಕಾಂಪಿಟೇಷನ್ ಮಾಡುವಂಥ ದುಸ್ಸಾಹಸಕ್ಕೆ ಈ ವಾರ ಕೈ ಹಾಕಕ್ಕೆ ಹೋಗಬೇಡಿ. ಕೆಲಸದಲ್ಲಿ ವಿಘ್ನಗಳು 108 ಬಂದರೂ ಸಹ ನಿಮ್ಮ ಪಣ ಮಾಡೇ ತೀರ್ತೀನಿ ಅನ್ನುವಂಥ ಛಲ ಬಿಡಕ್ಕೆ ಹೋಗಬೇಡಿ. ಕಠಿಣವಾಗಿರ್ತಕ್ಕಂಥ ಕೆಲಸಗಳು ನಿರ್ವಹಣೆ ಮಾಡೋದಕ್ಕೆ ಕಷ್ಟ ಆಗ್ತಕ್ಕಂಥದ್ದಾಗ್ತದೆ. ಸಂಗಾತಿ ಒಡನೆ ವಾದ ಪ್ರತಿವಾದಗಳಿಂದ ಮನಸ್ಸಿಗೆ ನೋವು ಉಂಟಾಗುವಂಥದ್ದಾಗ್ತದೆ. ಮನಸ್ಸಿಗೆ ನಾನಾ ರೀತಿ ಚಿಂತೆಗಳು ಕಾಡುವಂಥದ್ದಾಗ್ತದೆ. ಸಮಾಧಾನ ಇರಲ್ಲ. ಸಣ್ಣ ವಿಚಾರಕ್ಕೂ ಟೆನ್ಷನ್ ಜಾಸ್ತಿ. ಯುವಕ ಯುವತಿಯರು ಮನಸ್ಸನ್ನು ತೋಟಲಿಟ್ಕೊಳ್ಳದೇ ಇದ್ದರೆ ಅಂದರೆ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸುವಂಥವ್ರಾಗ್ತಾರೆ. ವಿಚಿತ್ರವಾಗಿರ್ತಕ್ಕಂಥ ಆಲೋಚನೆಗಳು ಈ ವಾರ ಇಕ್ಕಟ್ಟಿಗೆ ಹಾಕ್ಕೊಳ್ಳುವಂಥ ಸಾಧ್ಯತೆ ಜಾಸ್ತಿ ಇರ್ತದೆ. ಸಮಾಧಾನ ಇರಲ್ಲ. ಸಣ್ಣ ವಿಚಾರಕ್ಕೂ ಟೆನ್ಷನ್ ಜಾಸ್ತಿ. ಸಿಟ್ಟು ಭಾಳಷ್ಟು ಬರ್ತದೆ. ಸಿಟ್ಟಿನ ಬರೋದು ಏನಾದರೂ ಕೆಲಸ ಮಾಡ್ತೀರಿ. ಅಚಾನಕ್ ಆಗಿರ್ತಕ್ಕಂಥ ಕೆಲಸದಿಂದ ಪಶ್ಚಾತ್ತಾಪ ಪಡ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರ್ತದೆ. ಸೋಮವಾರ ಮಂಗಳವಾರ ಗುರುವಾರಗಳು ಉತ್ತಮವಾಗಿರ್ತಕ್ಕಂಥ ದಿನಗಳು. ಒಟ್ಟಿನಲ್ಲಿ ಕರ್ಕಾಟಕ ರಾಶಿಯವರಿಗೆ ಸಾಧಾರಣವಾಗಿರೋದ್ರಿಂದ ಕರ್ಕಾಟಕ ರಾಶಿಯವರು ಓಂ ದುಮ್ ದುರ್ಗಾಯ ನಮಃ ಅನ್ನುವಂಥ ದುರ್ಗಾ ಜಪವನ್ನು ಪ್ರತಿನಿತ್ಯ 108 ಬಾರಿ ಮಾಡಿದ್ರಿಂದ ಬರುವಂಥ ಸಮಸ್ಯೆ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ. ಸಿಂಹರಾಶಿಯವರಿಗೆ ಆರೋಗ್ಯ ಒಂಚೂರು ಹಿಂಸೆ ಅನಿಸುವಂಥದ್ದಾಗ್ತದೆ. ಹಿಂದೆ ಇರತಕ್ಕಂಥ ಆರೋಗ್ಯ ಸ್ವಲ್ಪ ಚೇತರಿಕೆ ಕಾಣುವಂಥವ್ರಾಗ್ತಾರೆ. ಮನೆಯಲ್ಲಿ ಸಹಾಯ ಸಹಕಾರದ ಜೊತೆಗೆ ಹೊಸತನದ ಕೆಲಸಗಳನ್ನು ಮಾಡುವಂಥವ್ರಾಗ್ತಾರೆ. ಅಂದುಕೊಂಡಿರ್ತಕ್ಕಂಥ ಕಾರ್ಯದಲ್ಲಿ ಯಶಸ್ಸು, ಮಾಡುವಂಥ ಕೆಲಸದಲ್ಲಿ ಹುಮ್ಮಸ್ಸು ಎರಡೂ
ಆರ್ಥಿಕತೆಯಲ್ಲಿ ಬದಲಾವಣೆಯನ್ನು ಕಂಡು ಹೆಚ್ಚು ಅಭಿವೃದ್ಧಿಯನ್ನು ಹೊಂದುವಂಥವ್ರಾಗ್ತೀರಿ. ದಿಟ್ಟತನದ ಕೆಲಸದಿಂದ ಗಟ್ಟಿಯಾಗಿ ಕೆಲಸವನ್ನು ನೀವು ಮಾಡಿದ್ದೆ ಆದರೆ ಖಂಡಿತವಾಗಿ ಯಶಸ್ವಿ ಆಗ್ತದೆ. ವಿದ್ಯಾರ್ಥಿಗಳಿಗೆ ಓದಿನ ಕಡೆ ಹೆಚ್ಚು ಶುಭ ಫಲಗಳು ಪ್ರಾಪ್ತಿಯಾಗುವಂಥದ್ದಾಗ್ತದೆ. ಇನ್ನು ಮನಸ್ಸಿಗೆ ನಾನಾ ರೀತಿ ಚಿಂತೆಗಳು ಕಡಿಮೆ ಆಗುವಂಥದ್ದಾಗ್ತದೆ. ಪುಣ್ಯಕ್ಷೇತ್ರಗಳ ಪ್ರವಾಸ ಹೋಗುವಂಥ ಸಾಧ್ಯತೆ ಇರ್ತದೆ. ತೀರ್ಥಕ್ಷೇತ್ರಗಳ ದರ್ಶನ ಭಾಗ್ಯದಿಂದ ಪುಣ್ಯ ಫಲ ಪ್ರಾಪ್ತಿಯಾಗುವಂಥದ್ದಾಗ್ತದೆ. ಮನೆಯಲ್ಲಿ ಶುಭನ ಮಂಗಳ ಕಾರ್ಯಗಳು ಜರುಗುವಂಥದ್ದಾಗ್ತದೆ. ರವಿವಾರ, ಸೋಮವಾರ, ಮಂಗಳವಾರ, ಗುರುವಾರಗಳು ಉತ್ತಮವಾಗಿರ್ತಕ್ಕಂಥ ದಿನಗಳು. ಕನ್ಯಾ ರಾಶಿಯವರಿಗೆ ಸಾಧಾರಣವಾಗಿರೋದ್ರಿಂದ ದುಡ್ಡಿನ ವಿಚಾರದಲ್ಲಿ ಜಾಗೃತಿ ಇರಲಿ. ಯಾರನ್ನು ನಂಬಿ ವ್ಯಾಪಾರ ವ್ಯವಹಾರ ಮಾಡೋಕ್ಕೆ ಹೋಗಬೇಡಿ. ಯಾರನ್ನು ನಂಬಿ ದುಡ್ಡು ಕೊಡೋಕ್ಕೆ ಹೋಗಬೇಡಿ. ದುಡ್ಡು ಕೊಟ್ಟರೆ ಅಂದ್ರೆ ತಿರುಗಿ ಹಿಂದೆ ಇವರಿಗೆ ಬರುವಂಥದ್ದು ಕಷ್ಟ ಆಗುವಂಥದ್ದು ಆಗ್ತದೆ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸಫಲತೆ ಕಾಣದೆ ಬಹಳಷ್ಟು ವಿಘ್ನಗಳು ಬರುವಂಥದ್ದಾಗ್ತದೆ. ಮೇಲಾಧಿಕಾರಿಗಳಿಂದ ಕಿರಿಕಿರಿ ಜಾಸ್ತಿ ಆಗ್ತದೆ. ಮಾಡುವಂಥ ವೃತ್ತಿಯಲ್ಲಿ ಕಂಟಕಗಳು ಜಾಸ್ತಿ ಆಗ್ತದೆ. ಸಮಾಧಾನ ಇರಲ್ಲ. ಇದ್ದಂಥ ಉದ್ಯೋಗ ಬಿಟ್ಟು ಎಲ್ಲಾದರೂ ಹೊರಗಡೆ ಹೋಗಿ ದುಡ್ಕೊಂಡು ಬಂದು ಸಾಲವನ್ನು ತೀರಿಸ್ಲೇನಪ್ಪ ಅನ್ನುವಂಥ ಮನಸ್ಥಿತಿ ನಿರ್ಮಾಣ ಆಗ್ತದೆ. ಏನೇ ಮಾಡೋಕ್ಕೆ ಹೋದ್ರೆ ಸಮಾಧಾನ ಇರಲ್ಲ. ಮನಸ್ಥಿತಿ ಅಥವಾ ಮನೆಯ ಸ್ಥಿತಿ ಎರಡೂ ಈ ವಾರ ಕೊಂಚ ಬದಲಾವಣೆ ಆಗುವಂಥದ್ದಾಗ್ತದೆ. ನಾಲಿಗೆ ಮನೆ ಬಂದಂತೆ ಅರಿಬಿಟ್ರಿ ಅಂದರೆ ಎಲ್ಲರನ್ನ ವಿರೋಧ ಹಾಕ್ಕೊಳ್ಳುವಂಥ ಸಾಧ್ಯತೆ ಇರ್ತದೆ. ನೇರ ಮಾತಿನಿಂದ ಕಲಹಗಳು ಹೆಚ್ಚು ಪ್ರಾಪ್ತಿಯಾಗುವಂಥವುಗಳಾಗ್ತವೆ. ಬುಧವಾರ, ಶುಕ್ರವಾರ, ಭಾನುವಾರಗಳು ಉತ್ತಮವಾಗಿರ್ತಕ್ಕಂಥ ದಿನಗಳು. ಒಟ್ಟಿನಲ್ಲಿ ಕನ್ಯಾ ರಾಶಿಯವರಿಗೆ ಸಾಧಾರಣವಾಗಿರುವ ಕನ್ಯಾ ರಾಶಿಯವರು ಈಶ್ವರನಿಗೆ ಹಾಲಿನಿಂದ ಅಭಿಷೇಕ ಮಾಡಿದ್ರಂದರೆ ಬರುವಂಥ ಸಮಸ್ಯೆ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ. ತುಲಾ ರಾಶಿಯವರಿಗೆ ಉತ್ತಮವಾಗಿರ್ತಕ್ಕಂಥದ್ದು. ಮಾಡುವಂಥ ಕೆಲಸದಲ್ಲಿ ಹೆಚ್ಚು ಗೌರವ ಪ್ರಾಪ್ತಿಯಾಗುವಂಥದ್ದಾಗ್ತದೆ. ಕುಟುಂಬದಲ್ಲಿ ಹೆಮ್ಮೆಯ ಪುತ್ರ ಮತ್ತು ಪುತ್ರಿ ಅನಿಸ್ಕೊಳ್ಳುವಂಥವ್ರಾಗ್ತಾರೆ. ಯಾವುದಾದ್ರೂ ಹೊಲದ ಸಮಸ್ಯೆ ಮತ್ತೊಂದು ಮಗದೊಂದು ನ್ಯಾಯಾಲಯದಲ್ಲಿ ಇತ್ತು ಅಂದ್ರೆ ಆ ತೀರ್ಪು ಈ ವಾರ ನಿಮ್ಮ ಕಡೆ ಬರುವಂಥದ್ದಾಗ್ತದೆ. ಮಾಡುವಂಥ ಕೆಲಸದಲ್ಲಿ ಧೈರ್ಯದಿಂದ ಭಕ್ತಿಯಿಂದ ಮಾಡಿದರೆ ಖಂಡಿತವಾಗಿ ಯಶಸ್ವಿ ಆಗುವಂಥದ್ದಾಗ್ತದೆ. ಪ್ಲಾಟ್ ಖರೀದಿ ಮಾಡುವಂಥ ಸಂಭವ, ಭೂಮಿ ಖರೀದಿ ಮಾಡುವಂಥ ಸಂಭವಗಳು ಸಹ ಈ ವಾರ ಬರುವಂಥದ್ದಾಗ್ತದೆ. ಸರ್ಕಾರ ಕೆಲಸವನ್ನು ನಿರ್ಲಕ್ಷ್ಯ ತೋರದೆ ಉತ್ತಮ ರೀತಿಯಲ್ಲಿ ಮಾಡಿದೆ ಅಂದರೆ ಶಬ್ಬಾಷ್ಗಿರಿಯನ್ನು ಪಡ್ಕೊಳ್ಳುವಂಥದ್ದಾಗ್ತದೆ. ಮಕ್ಕಳ ಬಗ್ಗೆ ಕಾಳಜಿ ವಹಿಸಿದಷ್ಟು ಮಕ್ಕಳು ಇನ್ನೂ ಹೆಚ್ಚು ವಿದ್ಯಾಭ್ಯಾಸವನ್ನು ಮಾಡಿ ಉನ್ನತ ಮಟ್ಟಕ್ಕೆ ಏರುವಂಥ ಸಾಧ್ಯತೆ ಇರುತ್ತದೆ. ಸಂಗಾತಿಯೊಡನೆ ಪ್ರೀತಿ ವಿಶ್ವಾಸದಿಂದ ಈ ವಾರ ಕಾಲ ಕಳೆಯುವಂಥವ್ರಾಗ್ತಾರೆ. ಗೌರವ ಜಾಸ್ತಿ ಆಗ್ತದೆ. ಸರ್ಕಾರಿ ಸಂಘಗಳಿಂದ ಹೆಚ್ಚು ಸಹಾಯ ಸಹಕಾರಗಳು ದೊರೆಯುವಂಥದ್ದಾಗ್ತದೆ. ನೀವು ಮಾಡುವಂಥ ಕೆಲಸದಲ್ಲಿ ಯಶಸ್ವಿ ಈ ವಾರ ಆಗುವಂಥವ್ರಾಗ್ತೀರಿ. ಬುಧವಾರ, ಶುಕ್ರವಾರ, ಶನಿವಾರಗೂ ಉತ್ತಮವಾಗಿರ್ತಕ್ಕಂಥ ದಿನಗಳು. ವೃಶ್ಚಿಕ ರಾಶಿಯವರಿಗೆ ಈ ವಾರ ಸಾಧಾರಣವಾಗಿರ್ತಕ್ಕಂಥದ್ದು. ವಾದ ವಿವಾದ ಕಡಿಮೆ ಮಾಡಿದಷ್ಟು ನಿಮಗೆ ಒಳ್ಳೆಯದು. ಅದರಿಂದ ಅಪಜಯಗಳು ಬರುವಂಥದ್ದಾಗ್ತದೆ. ಅಪನಂಬಿಕೆಗಳು ಜಾಸ್ತಿ ಆಗುವಂಥದ್ದಾಗ್ತದೆ. ದೂರದ ಪ್ರಯಾಣ ಈ ವಾರ ಒಳ್ಳೆಯದಲ್ಲ. ನಾವು ವಿದ್ಯಾರ್ಥಿಗಳು ಓದಿನ ಕಡೆ ಗಮನ ಕೊಡದೇ ಇದ್ರಿ ಅಂದರೆ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಿಸುವಂಥದ್ದಾಗ್ತದೆ. ಅಂದ್ಕೊಂಡಷ್ಟು ಅಂಕಗಳು ಎಕ್ಸಾಮ್ದಲ್ಲಿ ಬರದೇ ಇರುವಂಥದ್ದಾಗ್ತದೆ. ನಿಮಗೆ ಗೊತ್ತಿಲ್ಲದೆ ಗುಪ್ತ ಶತ್ರುಗಳು ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡಿ ನಿಮ್ಮ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ನಿಮ್ಮ ಗೌರವಕ್ಕೆ ಧಕ್ಕೆ ತಂದು ಕೊಡುವಂಥವ್ರು ಜಾಸ್ತಿ ಆಗ್ತಾರೆ. ಈ ವಾರ ವೈಯಕ್ತಿಕ ಜೀವನದ ಬಗ್ಗೆ ಬಹಳಷ್ಟು ಜನ ವಿಮರ್ಶೆ ಮಾಡುವಂಥವ್ರಾಗ್ತಾರೆ. ಧರ್ಮವಂತರಾಗಿ, ನ್ಯಾಯವಂತರಾಗಿ, ವಿಶ್ವಾಸವಂತರಾಗಿ ಈ ವಾರ ಇದ್ದರೆ ಅಂದರೆ ಹೆಚ್ಚು ಗೌರವ ಪ್ರಾಪ್ತಿಯಾಗುವಂಥದ್ದಾಗ್ತದೆ. ಮಹಿಳಾ ನೌಕರರಿಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಜಾಸ್ತಿ ಆಗುವಂಥದ್ದಾಗ್ತದೆ. ಕಿರಿಕಿರಿ ಜೊತೆಗೆ ಏನೇ ಮಾಡೋಕ್ಕೋದ್ರೆ ಎಲ್ಲ ಕೆಲಸಗಳು ಎದುರಾಗುವಂಥ ಸಾಧ್ಯತೆ ಇರ್ತದೆ. ಭಾನುವಾರ, ಮಂಗಳವಾರ, ಗುರುವಾರಗಳು ಉತ್ತಮವಾಗಿರ್ತಕ್ಕಂಥ ದಿನಗಳು. ಒಟ್ಟಿನಲ್ಲಿ ವೃಶ್ಚಿಕ ರಾಶಿಯವರಿಗೆ ಸಾಧಾರಣವಾಗಿರೋದ್ರಿಂದ ವೃಶ್ಚಿಕ ರಾಶಿಯವರು ಓಂ ನಮಃ ಶಿವಾಯ ಎನ್ನುವಂಥ ಶಿವಪಂಚಾಕ್ಷರಿ ಮಂತ್ರವನ್ನು ಪಠನೆ ಮಾಡಿದರೆ ಬರುವಂಥ ಸಮಸ್ಯೆ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ. ಧನುಸು ರಾಶಿಯವರಿಗೂ ಸಹ ಈ ವಾರ ಸಾಧಾರಣವಾಗಿರ್ತಕ್ಕಂಥದ್ದು. ಗಂಡ ಹೆಂಡತಿ ಮಧ್ಯೆ ಇಲ್ಲ ಸಲ್ಲದ ಆರೋಪಗಳು ಪ್ರಾರಂಭ ಆಗಿ ಮಂದಿ ಮಾತು ಕೇಳಿ ಮನೆಯನ್ನು ಸಂಸಾರ ಹಾಳು ಮಾಡಿಕೊಳ್ಳುವಂಥ ಸಾಧ್ಯತೆ ಜಾಸ್ತಿ ಇದೆ. ಸಂಸಾರದಲ್ಲಿ ಬಿರುಕುಂಟಾಗುವಂಥದ್ದಾಗ್ತದೆ. ನನ್ನ ಜೊತೆ ಸರಿಯಾಗಿ ಮಾತಾಡ್ತಾ ಇಲ್ಲ, ಏನೋ ಅನುಮಾನ ನಿನ್ನ ಮೇಲೆ, ಯಾಕೋ ನಿನ್ನ ಮೇಲೆ ಅನುಮಾನ ಇರೋದರಿಂದ ನೀನೇನೋ ಸಮಸ್ಯೆಗಳನ್ನು ಮಾಡ್ಕೊಂಡಿದೆಯಾ, ಈ ರೀತಿ ಸಮಸ್ಯೆಗಳು ಜಾಸ್ತಿ ಆಗುವಂಥದ್ದಾಗ್ತದೆ. ಇನ್ನು ಪಶ್ಚಾತ್ತಾಪ ಪಡುವಂಥ ಸಾಧ್ಯತೆ ಇರ್ತದೆ. ಇನ್ನು ಯಾರ್ದೋ ಮಾತನ್ನು ಕೇಳಿ ಮನೆಯಲ್ಲಿ ವಿರೋಧ ಕೊಟ್ಕೊಳ್ಳುವಂಥ ಜಾಸ್ತಿ. ಇನ್ನು ನಯ ವಿನಯದಿಂದ ವರ್ತಿಸುವಂಥದ್ದು ಮರಿಬೇಡಿ. ವಿರೋಧಿಗಳು ಎಷ್ಟೇ ಎದುರಾದರೂ ಸಹ ನಿಮ್ಮ ಕೆಲಸ ಕಾರ್ಯಗಳು ಆಗಬೇಕಾಗಿತ್ತಂದ್ರೆ ದೇವರ ಮೊರೆ ಹೋಗ್ತಕ್ಕಂಥದ್ದು ಒಳ್ಳೆಯದು. ನೀವಾಯಿತು, ನಿಮ್ಮ ಕೆಲಸ ಆಯಿತು, ಇಷ್ಟ ಮಾಡ್ಕೊಂಡಿದ್ರೆ ಈ ವಾರ ಒಳ್ಳೆಯದು. ಮಂಗಳವಾರ, ಗುರುವಾರ, ಶನಿವಾರಗೂ ಉತ್ತಮವಾಗಿರ್ತಕ್ಕಂಥ ದಿನಗಳು.
ಒಟ್ಟಿನಲ್ಲಿ ಧನುಸು ರಾಶಿಯವರಿಗೆ ಸಾಧಾರಣವಾಗಿಂದ ಧನುಸು ರಾಶಿಯವರು ಕಾಗೆಗಳಿಗೆ ಆಹಾರ ನೀಡಿದ್ರಿ ಅಂದರೆ ಬರುವಂಥ ಸಮಸ್ಯೆ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ. ಮಕರ ರಾಶಿಯವರಿಗೆ ಉತ್ತಮವಾಗಿರತಕ್ಕಂಥದ್ದು ರೈತಾಪಿ ವರ್ಗದವರಿಗೆ ಸರ್ಕಾರಿ ಸಹಾಯ ಸಹಕಾರ ದೊರೆಯುವಂಥದ್ದಾಗ್ತದೆ. ಧಾರ್ಮಿಕ ಮುಖಂಡರಿಗೆ ಮಠಾಧಿಪತಿಗಳಿಗೆ ಹೆಚ್ಚು ಶುಭ ಫಲಗಳು ಪ್ರಾಪ್ತಿಯಾಗುವಂಥದ್ದಾಗ್ತದೆ. ಮನೆಯಲ್ಲಿ ಶುಭನ ಮಂಗಳ ಕಾರ್ಯಗಳು ಜರುಗುವಂಥದ್ದಾಗ್ತದೆ. ಹಿತಶತ್ರುಗಳ ಹಟ್ಟಹಾಸ ಜಾಸ್ತಿ ಆಗುವಂಥದ್ದಾಗ್ತದೆ. ತಮ್ಮ ಉದ್ಯೋಗದಲ್ಲಿ ಬದಲಾವಣೆ ಕಾಣುವಂಥವ್ರು ಆಗ್ತಾರೆ. ಇನ್ನು ಕಂಕಣದ ಭಾಗ್ಯ ಸಹ ಕೂಡಿ ಬರುವಂಥ ಸಾಧ್ಯತೆಗಳು ಈ ವಾರ ಜಾಸ್ತಿ. ವ್ಯಾಪಾರ ವ್ಯವಹಾರದಲ್ಲಿ ತೊಡಕು ತಂಟೆಗಳಿದ್ದರೂ ಎಲ್ಲವೂ ನಿವಾರಣೆಯಾಗಿ ಶುಭ ಫಲಗಳು ಪ್ರಾಪ್ತಿಯಾಗುವಂಥವುಗಳಾಗ್ತವೆ. ಎಲ್ಲವೂ ಸರಳಾಗಿ ಜರೂರಾಗಿ ಆಗುವಂಥದ್ದಾಗ್ತದೆ. ಇನ್ನು ಸಂತೋಷದಾಯಕವಾಗಿರ್ತಕ್ಕಂಥ ವಾತಾವರಣಗಳು ಈ ವಾರ ಜಾಸ್ತಿ ಅನುಭವಿಸುವಂಥವ್ರಾಗ್ತಾರೆ. ಜೀವನದಲ್ಲಿ ಎಡರು ತೊಡರುಗಳು ಏನೇ ಇದ್ದರೆ ಎಲ್ಲವೂ ನಿವಾರಣೆಯಾಗಿ ವ್ಯಾಪಾರ ವ್ಯವಹಾರದಲ್ಲಿ ಹೆಚ್ಚು ಶುಭ ಫಲಗಳನ್ನು ಪ್ರಾಪ್ತಿಯಾಗುವಂಥದ್ದಾಗ್ತದೆ. ವಿದ್ಯಾರ್ಥಿಗಳಿಗೆ ಹೆಚ್ಚು ಜ್ಞಾನಾರ್ಜನೆ ವೃದ್ಧಿ ಆಗುವಂಥದ್ದಾಗ್ತದೆ. ಓದೋದ ಕಡೆ ಮನಸ್ಸು ಸಹ ವಿಲೀನ ಆಗ್ತಕ್ಕಂಥ ಸಾಧ್ಯತೆ ಈ ವಾರ ಜಾಸ್ತಿ. ಬುಧವಾರ, ಶುಕ್ರವಾರ, ಶನಿವಾರಗಳು ಉತ್ತಮವಾಗಿರ್ತಕ್ಕಂಥ ದಿನಗಳು. ಕುಂಭ ರಾಶಿಯವರಿಗೆ ಈ ವಾರ ಸಾಧಾರಣವಾಗಿರ್ತಕ್ಕಂಥದ್ದು. ಆರೋಗ್ಯದಲ್ಲಿ ಏರುಪೇರು ಉಂಟಾಗುವಂಥದ್ದಾಗ್ತದೆ. ಜ್ವರ ಅಥವಾ ಶೀತದ ಬಾಧೆಯಿಂದ ಬಳಲುವಂಥ ಸಾಧ್ಯತೆಗಳು ಜಾಸ್ತಿ ಆಗ್ತದೆ. ರಾಜಕಾರಣಿಗಳಿಗೆ ಮಾನಹಾನಿ, ಗೌರವ ಹಾನಿ ಸಹ ಈ ವಾರ ಆಗುವಂಥದ್ದಾಗ್ತದೆ. ಎಂಥದ್ದೇ ಸಂದರ್ಭ ಬಂದರೂ ಸಹ ಎದುರಾಳಿಗಳನ್ನು ಎದುರಿಸಲಾಗದೆ ಒದ್ದಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಸಾಲ ತೀರಿಸಲಾಗದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಯಾವುದೇ ಒಂದು ಹೊಸ ನಿರ್ಧಾರ ತೆಗೆದುಕೊಳ್ಬೇಕಾದ್ರೂ 100 ಸಲ ಆಲೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳುವಂಥದ್ದು ಮರಿಬೇಡಿ. ಇನ್ನು ಈ ವಾರ ಗೊತ್ತಿದ್ದೋ ಗೊತ್ತಿಲ್ಲದೋ ಹಿತಶತ್ರುಗಳ ಕಾಡಾಟ ಜಾಸ್ತಿ ಆಗ್ತದೆ. ನಿಮ್ಮ ಬೆನ್ನಿಂದನೇ ಹಿತಶತ್ರುಗಳು ಜಾಗೃತರಾಗ್ತಕ್ಕಂಥದ್ದು ಆಗ್ತದೆ. ಸಾಲದ ಭೀತಿ ಭಾಳಷ್ಟು ಆಗ್ತದೆ. ಅಂದರೆ ಸಾಲ ಕಟ್ಟುವಂಥ ಸಾಲ ಕೊಟ್ಟವ್ರು ನಿಮ್ಮ ಮನೆ ಬಾಗಿಲಿಗೆ ಬರುವಂಥ ಸಾಧ್ಯತೆ ಇರ್ತದೆ. ಮಕ್ಕಳ ಬಗ್ಗೆ ಜಾಗ್ರತೆ ಇರಲಿ. ಮಕ್ಕಳು ಏನು ಮಾಡ್ತಾರೆ, ಏನಿಲ್ಲ, ಅವ್ರ ಕೆಲಸ ಕಾರ್ಯಗಳು ಏನು ಅನ್ನುವಂಥದ್ರ ಬಗ್ಗೆ ಜಾಗೃತಿ ಇದ್ದರೆ ಈ ವಾರ ಒಳ್ಳೆಯದು. ಬುಧವಾರ, ಶುಕ್ರವಾರ, ಶನಿವಾರವೂ ಉತ್ತಮವಾಗಿರ್ತಕ್ಕಂಥ ದಿನಗಳು. ಒಟ್ಟಿನಲ್ಲಿ ಕುಂಭರಾಶಿಯವರಿಗೆ ಸಾಧಾರಣವಾಗಿಂದ ಕುಂಭರಾಶಿಯವರು ಪಶುಗಳಿಗೆ ಆಹಾರ ನೀಡಿದ್ರಿ ಅಂದರೆ ಬರುವಂಥ ಸಮಸ್ಯೆ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ. ಮೀನ ರಾಶಿಯವರಿಗೆ ಈ ವಾರ ಉತ್ತಮವಾಗಿರ್ತಕ್ಕಂಥದ್ದು. ಅವಿವಾಹಿತರಿಗೆ ವಿವಾಹದ ಯೋಗ ಸಹ ಉಂಟಾಗುವಂಥದ್ದಾಗ್ತದೆ. ಇನ್ನು ಕೈಗಾರಿಕಾ ಉದ್ಯಮದಾರರಿಗೆ ಹೆಚ್ಚು ಗೌರವ ಪ್ರಾಪ್ತಿಯಾಗುವಂಥದ್ದಾಗ್ತದೆ. ಸಾಲದಿಂದ ಮುಕ್ತಿ ಸಹ ಕಾಣುವಂಥವ್ರಾಗ್ತಾರೆ. ದೊಡ್ಡಸ್ತಿಕೆ ಜನರ ಸಹವಾಸದಿಂದ ಹೊಸ ಕೆಲಸಗಳು ಬೇಗನೆ ಆಗುವಂಥದ್ದಾಗ್ತದೆ. ಕೋರ್ಟ್ ಕಚೇರಿ ನ್ಯಾಯ ನಿಮ್ಮ ಪರವಾಗಿ ಬರುವಂಥದ್ದಾಗ್ತದೆ. ಕುಟುಂಬದಲ್ಲಿ ಹೆಮ್ಮೆಯ ಪುತ್ರ ಅಥವಾ ಪುತ್ರಿ ಹಂಚಿಕೊಳ್ಳುವಂಥ ಸಾಧ್ಯತೆ ಈ ವಾರ ಜಾಸ್ತಿ. ಇನ್ನು ಉದ್ಯೋಗದಲ್ಲಿ ಹೊಸತನ ಪ್ರಾಪ್ತಿಯಾಗುವಂಥದ್ದಾಗ್ತದೆ. ಕನ್ಯಾ ನಿಶ್ಚಯ ಆಗದೇ ಇರತಕ್ಕಂಥವ್ರಿಗೆ, ವರ ನಿಶ್ಚಯ ಆಗದೇ ಇರತಕ್ಕಂಥವ್ರಿಗೆ ಈ ವಾರ ಕನ್ಯಾ ಮತ್ತು ವರ ನಿಶ್ಚಯ ಆಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರ್ತದೆ. ಇನ್ನು ಉದ್ಯೋಗದಲ್ಲಿ ಬದಲಾವಣೆ ಕಾಣುವಂಥವ್ರಾಗ್ತಾರೆ. ಇನ್ನು ಹೊಸತನದ ಬದಲಾವಣೆಯಿಂದ ಜೀವನದಲ್ಲಿ, ಕುಟುಂಬದಲ್ಲಿ ಹರ್ಷತರದ ವಾತಾವರಣ ಈ ವಾರ ನಿರ್ಮಾಣ ಆಗುವಂಥದ್ದಾಗ್ತದೆ. ಭಾನುವಾರ, ಮಂಗಳವಾರ, ಗುರುವಾರ, ಶನಿವಾರವೂ ಉತ್ತಮವಾಗಿರ್ತಕ್ಕಂಥ ದಿನಗಳು. ಇಲ್ಲಿಗೆ ಈ ವಾರದ ವಾರ ಭವಿಷ್ಯ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಮುಂದಿನ ವಾರದ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.